ಇಲ್ಲಿ ನಮಗೆ ಭ್ರಾಂತಿ ದುಃಖ ನಿವಾರಣೆ ಆಗ್ಬೇಕಂದ್ರ ಆತ್ಮಜ್ಞಾನನ ಬೇಕು. ಎಲ್ಲಾ ವಿದ್ಯೆಗಳಲ್ಲಿ ಅತಿ ಶ್ರೇಷ್ಠ ವಿದ್ಯೆ ಯಾವ್ದಾದ್ರು ಐತಿ ಅಂದ್ರ ಅದು ಆತ್ಮವಿದ್ಯೆನೇ ಐತಿ. ಈ ಪಾರಮಾರ್ಥದ ಆತ್ಮವಿದ್ಯೆಯನ್ನ ಇದು ನಮಗೆ ದೊರೆತರು ಕೇಳುವಂತ ಅವಕಾಶ ಇದ್ರೂ ಕೂಡ, ನೋಡುವಂತ ಅವಕಾಶ ಇದ್ರೂ ಕೂಡ ನಾವು ಅವಕಾಶದಿಂದ ವಂಚಿತರಾದ್ವಿ ಅಂದ್ರ ನಿಧಿ ಕಂಡಾಗ ಕುರುಡನ ಕಣ್ಣು ಮುಚ್ಚಿಕೊಂಡು ನಡೆಯುವಂತೆ ಆಗ್ತದೆ. ಮತ್ತಿಲ್ಲಿ ಈ ಮಾಯಾ ಬ್ರಹ್ಮವೆರಡನ್ನ ಸರಿಯಾಗಿ ತಿಳಿಯುವುದೇ ಆಧ್ಯಾತ್ಮ ಅನ್ನಿಸ್ತದೆ. ಯಾವ್ದಪ್ಪ ಆಧ್ಯಾತ್ಮ ಅಂದ್ರೆ ಮಾಯೆ ಯಾವುದು ಮತ್ತು ಪರಬ್ರಹ್ಮ ಸ್ವರೂಪ ಯಾವುದು ಅನ್ನೋದನ್ನ ವಿಮರ್ಶಿಸಿ ಆ ಗುರುವಿನ ವಾಣಿಯ ಮುಖಾಂತರ ತಿಳಿಯುವುದೇ ನಿಜವಾದ ವಿದ್ಯೆ ಅಂತ ಅನ್ನೋ ವಿಚಾರವನ್ನ ನಿನ್ನೆವರೆಗೂ ನೋಡಿದ್ದೀರಪ್ಪಾಜಿ. ಇವತ್ತು ದಶಕ 7, ಸಮಾಸ 2, ಬ್ರಹ್ಮ ನಿರೂಪಣೆ ನುಡಿ 55. ಗುರುಭ್ಯೋ ನಮ. ನುಡಿ 1:11. ಸಾಧುಗಳು ನಿರೂಪಿಸುತ್ತಿರುವ ಮತ್ತು ಶಾಸ್ತ್ರದಲ್ಲಿ ಹೇಳಿದ ಸಂಗತಿ ಏನೆಂದರೆ, ಬ್ರಹ್ಮವು ಗುಣರಹಿತವಿದ್ದು, ಆಕಾರವಿಲ್ಲದದ್ದು, ಸಂಘಹೀನವು, ವಿಕಾರ ಮುಂತಾದಂಥದ್ದು ಇರುತ್ತದೆ. ಅಂದ್ರ ಬ್ರಹ್ಮ ಯಾವ ರೀತಿ ಐತಪ್ಪ ಅಂದ್ರ ಅದು ಗುಣರಹಿತವಾಗಿದೆ, ಯಾವುದೇ ಆಕಾರವಿಲ್ಲ, ಮತ್ತೆ ಅದು ಯಾವುದೇ ಸಂಘದೊಳಗಿಲ್ಲ, ಅದು ನಿಸ್ಸಂಗವಾಗೈತಿ. ಅದ್ರೊಳಗೆ ಯಾವುದೇ ಆಕಾರ ವಿಕಾರಗಳಾಗ್ಲಿ ಏನೊಂದೇನು ಇಲ್ಲದೆ ಇರತಕ್ಕಂಥದ್ದು. ಬ್ರಹ್ಮವು ಎಲ್ಲದರಲ್ಲಿಯೂ ವ್ಯಾಪಿಸಿರುವುದು, ಅದು ಅನೇಕದಲ್ಲಿ ಏಕವೂ ಹಾಗೂ ಶಾಶ್ವತವೂ ಇರುತ್ತದೆ. ಅಂದ್ರ ಇಲ್ಲಿ ಎಲ್ಲಾ ಪರಬ್ರಹ್ಮವಿನಬೇಕು, ಬೇರೊಂದಿಲ್ಲ ಎಂಬುವ ದೃಢವಿರಬೇಕು ಎಂಬ ನುಡಿಯಂತೆ. ಆದ್ರ ಎಲ್ಲದ್ರೊಳಗ ಅದು ಐತಿ, ಆದ್ರ ಅದು ಬೇರೆನೆ ಐತಿ. ಅದು ನೋಡಲಿಕ್ಕೆ ಈ ಹೊರಗಿನ ಕಣ್ಣಿನಿಂದ ಕಾಣಲ್ಲ, ಅಜ್ಞಾನದ ಕಣ್ಣಿನಿಂದ ಕಾಣ್ತತೆ. ಬ್ರಹ್ಮವು ಚ್ಯುತಿ ಇಲ್ಲದ್ದು, ಅಂದ್ರ ಅದಕ್ಕೆಂದೆಂದು ಕೇಡು ಅನ್ನೋದೇ ಇಲ್ಲ, ನಾಶವನ್ನೋದೇ ಇಲ್ಲ. ತ್ರಿವಿಧ ಭೇದ, ತ್ರಿವಿಧ ಪರಿಚ್ಛೇದ ರಹಿತವು. ಇವನ್ನ ನಾವು ಬೇರೆ ಬೇರೆವನ್ನಾಗ್ಲಿ ಮೂರು ವಿಭಾಗಗಳನ್ನ ಮಾಡ್ತವೆ, ಆ ತ್ರಿಪಟಿಗಳು ಅಂತ ಹೇಳ್ತವೆ. ಆದ್ರೆ ಇದರಲ್ಲಿ ಯಾವುದೇ ತ್ರಿಪಟಿಗಳಿಲ್ಲ, ಯಾವುದೇ ತ್ರಿವಿಧಗಳು ಇಲ್ಲ, ಯಾವುದೇ ಪರಿಚ್ಛೇದ ಭಾಗಗಳು ಇಲ್ಲ. ಏನಿಲ್ಲದೆ ಇರತಕ್ಕಂತ ಅಖಂಡ ಪರಿಪೂರ್ಣವಾಗಿರ್ತಕ್ಕಂಥದ್ದು, ಸರ್ವದ ಪ್ರಕಾಶಮಾನವಾಗಿರ್ತಕ್ಕಂಥದ್ದು, ಸತ್ಯವು ಮತ್ತು ಕಲ್ಪನೆಗಳಿಲ್ಲದ ನಿರ್ವಿಕಲ್ಪವಾಗಿದೆ. ಇಲ್ಲಿ ಸತ್ಯ ಅಂತ ಹೇಳ್ತವಿ ಅಂದ್ರ ಮತ್ತೆ ಹಾಗಾದ್ರೆ ಸುಳ್ಳು ಅನ್ನೋದೊಂದು ಐತಿ ಅಂತ ಆಗ್ತದೆ. ಸುಳ್ಳು ಅಂತ ಹೇಳ್ತವೆ ಅನ್ನೋದಾದ್ರ ಸತ್ಯ ಅನ್ನೋದೊಂದು ಐತಿ ಅಂತ ಹೇಳ್ತವೆ. ಇದು ಸತ್ಯ ಅಸತ್ಯಗಳಿಂದ ಆ ಕಡೆಗೆ ನಿರ್ವಿಕಲ್ಪದಿಂದ ಕೂಡಿರ್ತಕ್ಕಂಥದ್ದು. ಬ್ರಹ್ಮವು ಕಾಣುವ ಈ ಜಗತ್ತಿಗಿಂತಲೂ ಬೇರೆ ಇರುವುದು, ಅದು ಶೂನ್ಯವಲ್ಲ, ಹಾಗೂ ಇಂದ್ರಿಯಗಳಿಂದ ಅದನ್ನು ತಿಳಿಯಲಾಗುವುದಿಲ್ಲ. ಇದು ಈ ಜಗತ್ತಿನ ತುಂಬವು ಬ್ರಹ್ಮ ಅಡಗಿದೆ, ಆದ್ರೆ ಅದು ಕಣ್ಣಿಗೆ ಕಾಣಲ್ಲ, ಅದು ಬೇರೆನೇ ಐತಿ, ಅದು ಶೂನ್ಯವಲ್ಲ, ಹಾಗೂ ಇಂದ್ರಿಯಗಳಿಂದ ಅದನ್ನು ತಿಳಿಯಲಾಗಲಾರದು. ಯಾಕಂದ್ರೆ ಈ ಇಂದ್ರಿಯಗಳೇ ಸ್ವಯಂ ವಸ್ತುಗಳಲ್ಲ, ಇವು ಆತ್ಮದ ಚೈತನ್ಯವನ್ನ ತೆಗೆದುಕೊಂಡು ಬೆಳಗುವಂತವುಗಳು. ಆತ್ಮನ ಚೈತನ್ಯವ ತಗೊಂಡು ಬೆಳಗ್ತದವು ಅಂದ್ರ ಆ ಚೈತನ್ಯ ಇಲ್ಲ ಅಂದ್ರೆ ಇವು ಜಡ, ಇವು ಹುಟ್ಟುತ್ತವು, ಸಾಯ್ತವು, ಇವಕ್ಕೆ ಆಕಾರ ಇದೆ, ರೂಪನಾಮಗಳಿದೆ. ಈ ರೂಪನಾಮಗಳೇ ಮಾಯೆ ಅಂತ ಹೇಳ್ತಾರ. ಮತ್ ಇವುಗಳಿಂದ ನಾವು ಜಗತ್ತು ನೋಡ್ತಾವಂದ್ರ ಅದು ಕೂಡ ಮಾಯೆಯಾಗಿ ಕಾಣ್ತತಿ. ಆದ್ರಿಂದ ಈ ಭೂತಗಳಿಂದ ಇಂದ್ರಿಯಗಳು ಸೃಷ್ಟಿಯಾಗಿದವು. ಪಂಚಭೂತಗಳಿಗೆ ಆಧಾರವಾಗಿರ್ತಕ್ಕಂಥದ್ದು ಆತ್ಮ. ಈ ಇಂದ್ರಿಯಗಳಾದ್ರೂ ಕೂಡ ಕಣ್ಣು, ಕಿವಿ, ಮೂಗು, ಬಾಯಿ ಇವುಗಳು ಕೂಡ ಇವುಗಳಿಂದ ನಾವು ಹೊರಗಿನದೊಂದು ತಿಳಿತೇವಂದ್ರೆ ಇವೇ ಪರಾವಲಂಬಿಗಳು. ಆದ್ರ ಇವೇ ಪರಾವಲಂಬಿಗಳು, ಇವೇ ಸುಳ್ಳದವು, ಇವೇ ಮಾಯ ಸ್ವರೂಪದಿಂದದವು. ಇಂಥವುಗಳಿದ್ದ ಅದನ್ನ ನಾವೇನಾದ್ರು ನೋಡ್ತೇವಂದ್ರ ಅದು ಕಾಣೋದಿಲ್ಲ. ಇಂದ್ರಿಯಗಳಿಂದ ಅದನ್ನ ತಿಳಿಯಲು ಸಾಧ್ಯವಿಲ್ಲ. ಮತ್ತೆ ಹೆಂಗ್ ತಿಳಿಬೇಕಪ್ಪ ಅಂದ್ರ ಆ ಇಂದ್ರಿಯಗಳಿಗೆ ಆಧಾರವಾಗಿರ್ತಕ್ಕಂತ ಶಕ್ತಿ ರೂಪವು ತಾನಿದ್ದೇನೆ ಅಂತ ತಿಳಿಬೇಕಾಗ್ತದೆ. ಕಣ್ಣಿಗೆ ನೋಡುವಂತ ಶಕ್ತಿ ಕೊಟ್ಟಿರ್ತಕ್ಕಂಥವ್ರು ಯಾರು? ಕಿವಿಗೆ ಕೇಳಿಸುವಂತ ಶಕ್ತಿ ಬಂದದ್ದು ಯಾವುದು? ಈ ನಾಲಿಗೆ, ಬಾಯಿ ನುಡಿ ಶಬ್ದಗಳು ಹೊರಡೋಕೆ ಕಾರಣ ಆಗಿರ್ತಕ್ಕಂಥದ್ದು ಯಾವ್ದಿದೆಯಲ್ಲ ಅದು ಕಾರಣ. ನಮಗೆ ಮಾತಾಡೋದ್ರಿಂದ ಬಾಯಿ ಕಾಣ್ತತಿ, ನೋಡೋದ್ರಿಂದ ಯಾಕ ಅವನ್ ಈ ಕಡೆ ನೋಡ್ತಾನ ಅಂತ ಗೊತ್ತಾಗ್ತದೆ, ಇವ್ರು ಯಾಕ ನಮ್ಮನ್ನ ಕೇಳಿಸ್ಕೊಂತದಾರ ಅಂತ ಗೊತ್ತಾಗ್ತದೆ. ಆದ್ರ ಅವುಗಳಿಗೆ ಆಧಾರವಾಗಿರ್ತಕ್ಕಂಥದ್ದು ಏನಿದೆಯಲ್ಲ ಅದು ಪರಬ್ರಹ್ಮ.
ಆ ಪರಬ್ರಹ್ಮವು ಕಣ್ಣಿಗೆ ಕಾಣಿಸುವುದಿಲ್ಲ. ಅದು ಮೂರ್ಖನ ಪಾಲಿಗೆ ಇರುವುದೇ ಇಲ್ಲ. ಅಂದ್ರೆ ಮೂರ್ಖ ಅಂದ್ರೆ ಜ್ಞಾನವನ್ನ ತಿಳಿಲಾರದಂತವನಿಗೆ, ಅವಕ್ಕೆ ಆಧಾರವಾಗಿರ್ತಕ್ಕಂಥದ್ದು ಯಾವುದು ಅಂತ ತಿಳಿಯಲಾರದವನಿಗೆ ಅದು ಕಾಣಿಸುವುದೇ ಇಲ್ಲ. ಹಾಗೂ ಗುರುಗಳ ಹೊರತಾಗಿ ಏನೂ ಅನುಭವಕ್ಕೆ ಬರುವುದಿಲ್ಲ. ಬ್ರಹ್ಮವು ಎಲ್ಲಕ್ಕಿಂತಲೂ ಹೆಚ್ಚಿನದಾಗಿದ್ದು ಅದರಂತ ಸರ್ವಶ್ರೇಷ್ಠ ವಸ್ತುವೇ ಇರುವುದಿಲ್ಲ. ಯಾಕಂದ್ರೆ ಇದನ್ನ ತಿಳಿಬೇಕಂದ್ರ ಇದನ್ನ ಸಾಧಿಸಿದಂತಕ್ಕಂತ, ಇದನ್ನ ಕಂಡ್ಕಂಡಂತ, ಇದನ್ನ ನೋಡಿ ಅನುಭವಿಸಿದಂತ ಗುರುವಿನಿಂದ ಮಾತ್ರ ಇದು ಕಾಣೋದಕ್ಕ ಸಾಧ್ಯ ಆಗ್ತದೆ. ಅಂತವರಿಂದ ಮಾತ್ರ ಇದನ್ನ ತಿಳಿಬೇಕಾಗ್ತದೆ. ಇನ್ನು ಹೊರಗಿನವರಿಗೆ ಇದು ತಿಳಿಯಲಾರದು. ಮತ್ತು ಅದು ಬ್ರಹ್ಮದೇವ ಮೊದಲಾದವರಿಗೂ ಕೂಡ ತಿಳಿಯದಷ್ಟು ಸೂಕ್ಷ್ಮವಿರುತ್ತದೆ. ಅದು ಎಷ್ಟು ಸೂಕ್ಷ್ಮ ಐತಂದ್ರ ಇದನ್ನ ತಿಳಿಯಕ ಬ್ರಹ್ಮ ವಿಷ್ಣು ಮಹೇಶ್ವರರು ಕೂಡ ಕಠಿಣ ಆಗ್ತದೆ. ಅದಕ್ಕಿಂತ ಅವ್ರಿಗಿಂತ ಸೂಕ್ಷ್ಮ, ಅತಿ ಸೂಕ್ಷ್ಮವಾಗಿದೆ. ಶಬ್ದಗಳಿಂದ ಬ್ರಹ್ಮವನ್ನು ಹಾಗೆ ಹೀಗೆ ಎಂದು ಬೇಕಾದಷ್ಟು ಹೇಳಿದರು, ಅದು ವರ್ಣನೆಗಿಂತ ಬೇರೆ ಇರುವುದು. ನಾವು ಬ್ರಹ್ಮನ ಲಕ್ಷಣಗಳನ್ನ ಹೇಳ್ಬೋದು. ಬ್ರಹ್ಮ ಇಷ್ಟು ಸಾರಿ ಹುಟ್ಟಿದ, ಇಷ್ಟು ಸಾರಿ ಸತ್ತೋದ. ವಿಷ್ಣು ಇಷ್ಟು ಸಾರಿ ಹುಟ್ಟಿದ, ಇಷ್ಟು ಸಾರಿ ಸತ್ತ. ಬ್ರಹ್ಮಂದು ಸಕಲ ಜೀವರಾಶಿಗಳ ಸೃಷ್ಟಿ ಕೆಲಸ, ವಿಷ್ಣು ಒಂದು ಪಾಲನೆ ಕೆಲಸ, ರುದ್ರಂದು ಲಯ ಮಾಡೋ ಕೆಲಸ. ಅಂದ್ರ ಇವ್ರು ಏನ್ ಮಾಡ್ತಾರ, ಇವ್ರು ಏನು ಹೆಂಗ ಎತ್ತ ಅನ್ನೋದು ನಮಗ್ ಗೊತ್ತಾಗ್ತತೆ. ಆದ್ರೆ ಇವ್ರಿಗಿಂತ ಬೇರೆನೆ ಇದೆ, ಇವ್ರಿಗಿಂತ ಮೇಲೇನೆ ಇದೆ. ಇವ್ರಿಗೂ ಕೂಡ ತಿಳಿಯೋದಕ್ಕೆ ಕಠಿಣವಾಗಿರ್ತಕ್ಕಂಥ ವಿಚಾರವಿದು. ಹೀಗಿದ್ದರೂ ಕೂಡ ಆಧ್ಯಾತ್ಮದ ಶ್ರವಣದಿಂದ ಬ್ರಹ್ಮ ಪ್ರಾಪ್ತಿ ಆಗ್ತದೆ. ಇದು ಇಷ್ಟು ಕಠಿಣವಾಗಿರ್ತಕ್ಕಂಥದ್ದು ಮತ್ತೆ ಹೆಂಗ ನಮಗೆ ಸಿಗ್ತದಪ್ಪ? ಬ್ರಹ್ಮಾದಿ ದೇವತೆಗಳಿಗೂ ಕೂಡ ಕಷ್ಟ ಆಗಿರ್ತಕ್ಕಂಥದ್ದು, ಕಷ್ಟ ಸಾಧ್ಯ ಅಂತಕ್ಕಂಥದ್ದು ನಮಗೆ ಹೆಂಗ ತಿಳಿತೈತಂದ್ರ ಈ ಆಧ್ಯಾತ್ಮಿಕ ಶ್ರವಣದಿಂದ ಪ್ರಾಪ್ತಿ ಆಗ್ತದೆ. ಅಂದ್ರೆ ನಮಗೆಲ್ಲಾ ಭಾವನೆಗಳು ಬರೋದು, ಭಾವನೆಗಳು ಹೋಗೋದು, ನಮಗೆ ಏನೆಲ್ಲ ಆಗೋದು ಈ ಶ್ರವಣವನ್ನು ಕೇಳಿದಾಗ. ಏನಾದ್ರೂ ಒಂದು ಆಘಾತಕಾರಿಯಾದ ವಿಷಯವನ್ನು ಕೇಳಿದಾಗ ಹೃದಯನ ಕುಗ್ಗಿ ಹೋಗ್ತದೆ. ಏನಾದ್ರೂ ಸಂತೋಷವಾದ ವಿಚಾರವನ್ನ ಕೇಳಿದಾಗ ಹೃದಯವು ಹರಳುತ್ತದೆ. ಅದರಂತೆ ಈ ಆತ್ಮ ವಿಚಾರವನ್ನು ಕೇಳಿದಾಗ ಇವೆಲ್ಲವೂ ಮರೆಯಾಗಿ ಕೇವಲ ಪರಬ್ರಹ್ಮ ಸ್ವರೂಪದ ವಿಚಾರ ಒಂದೇ ಉಳಿತೈತಿ. ಅದೇ ತಾನ ಅಂತ ಉಳಿತೈತಿ. ಮತ್ತ ಅದು ಉಳಿಯೋದು ಹೆಂಗಪ್ಪ ಅಂದ್ರ ಶ್ರವಣ ಮಾತ್ರದಿಂದ ಬ್ರಹ್ಮ ಪ್ರಾಪ್ತಿ ಆಗ್ತದೆ. ಸೋಜಿಗವೇನು ಹೇಳಬೇಕು? ಬ್ರಹ್ಮಕ್ಕೆ ಅಗಣಿತ ಹೆಸರುಗಳಿದ್ದರೂ ನಿಜವಾಗಿ ಅದು ನಾಮರಹಿತವಿರುವುದು. ಮತ್ತು ಬ್ರಹ್ಮ ಸ್ವರೂಪಕ್ಕೆ ಯಾವ ಯುಕ್ತಿ ದೃಷ್ಟಾಂತಗಳನ್ನು ಯೋಜಿಸಿದರೂ ಒಪ್ಪುವುದಿಲ್ಲ. ಅದು ಹೆಂಗೈತಂದ್ರ ಅದು ಎಷ್ಟೆಲ್ಲ ಬ್ರಹ್ಮ ಅಗಣಿತವಾಗಿದೆ. ಅದನ್ನ ಒಂದೊಂದು ರೀತಿ, ಒಂದೊಂದು ಭಾವದಲ್ಲಿ, ಒಂದೊಂದು ಹೆಸರಿನಿಂದ ಕರೀತಾರೆ, ಒಂದೊಂದು ರೂಪದಲ್ಲಿ ನೋಡ್ತಾರೆ, ಒಂದೊಂದು ರೀತಿಯಾಗಿ ಅದನ್ನ ಕಂಡ್ರೂ ಕೂಡ, ಕರೆದ್ರೂ ಕೂಡ, ಏನೆಲ್ಲ ಮಾಡಿದ್ರು ಕೂಡ ಮೂಲತಃ ಅದು ನಾಮರಹಿತವಾಗಿದೆ. ಅದಕ್ಕೆ ಸಾಟಿ ಆಗುವಂಥದ್ದು ಯಾವುದು ಇಲ್ಲ. ಅದು ಬ್ರಹ್ಮ ದೃಷ್ಟಾಂತ ಮೊದಲಾದ ಶಬ್ದ ಯೋಜನೆಯನ್ನೆಂದಿಗೂ ಸಹಿಸದು. ಅದು ಬ್ರಹ್ಮ ಹಿಂಗ್ ದೃಷ್ಟಾಂತ ಕೊಟ್ಟ ಹಂಗೈತಿ ಹಿಂಗೈತಿ ಅಂದ್ರ ಅದಕ್ಕದು ಒಪ್ಪಿಗೆ ಆಗ್ಲಾರದು, ಅದಕ್ಕದು ಸಮ ಆಗಲಾರದು. ಅಂಬಾರಿ ಹೊತ್ತ ಆನಿಗೂ ಯಾವ್ದೋ ಒಂದ್ ನಾಯಿ ಮರಿಗೂ ಉದಾಹರಣೆ ಕೊಟ್ಟಂಗ ಆಗ್ತತಿ. ಅದು ಎತ್ತ ಇದು ಎತ್ತ ಅನ್ನೋದು ಹೇಳ್ತತಿ. ಇಲ್ಲಿ ಒಂದ್ ಇದನ್ನು ಹೇಳ್ತಾರೆ, ನಾನ್ ಸುಮಾರು ಸಾರಿ ಹೇಳಿದೇವಿ. ಈ ಮಾಳಿಗೆ ಸೋರಿದರೆ ಮಣ್ಣು ಹಾಕಬಹುದು, ಮುಗಿಲು ಸೋರಿದರೆ ಏನ್ ಹಾಕಿವಿರಯ್ಯ ಅಂದ್ರ ಈ ಹೊರಗಿನವೆಲ್ಲ ಒಂದು ಮಾಳಿಗೆ ಮನಿ ಇದ್ದಂಗ ಇದು ಸೋರ್ತತಿ ಅಂದಂಗ. ಆದ್ರ ಆ ಪೂರ್ಣ ಬ್ರಹ್ಮ ಅನ್ನೋದು ಇಡೀ ಮುಗುಲೇ ಸೋರಿದಂತೆ. ಅಷ್ಟೊಂದು ವಿಸ್ತಾರವಾಗಿ ಅದನ್ನ ಉದಾಹರಣೆ ಕೊಡ್ತಾರೆ. ಅಷ್ಟು ದೊಡ್ಡದಿದೆ ಅದು. ಯಥೋವಾಚ ನಿರ್ವಾತಂತೆ ಅಪ್ರಾಪ್ತ ಮಾನಸ ಸಹ. ಅಂದ್ರೆ ವೇದವು ಬ್ರಹ್ಮವನ್ನು ವರ್ಣಿಸ ಹೋಗಿ ವಾಣಿ ಹಿಂತಿರುಗುವವು. ಮನಸ್ಸಿಗಾದರೂ ಬ್ರಹ್ಮ ಪ್ರಾಪ್ತಿ ಇಲ್ಲವೆಂದು ಸಿದ್ಧಾಂತವಾಗಿ ಹೇಳಿರುತ್ತದೆ. ಮನವು ಕಲ್ಪನಾಕಾರವಿದ್ದು ಬ್ರಹ್ಮದಲ್ಲಿ ಕಲ್ಪನೆ ಇರುವುದಿಲ್ಲವಾದ್ದರಿಂದ ಈ ವಾಕ್ಯವೇನು ಸುಳ್ಳಲ್ಲ. ಅಂದ್ರ ಅದು ಬ್ರಹ್ಮ ಪ್ರಾಪ್ತಿ ಅಂದ್ರೆ ಹೆಂಗೈತಂದ್ರ ಮಾತಿಗೂ ಕೂಡ ವರ್ಣನೆ ಮಾಡಕ್ಕಾಗಲ್ಲ. ಆ ವೇದಗಳೇ ಕೂಡ ಅದನ್ನ ವರ್ಣನೆ ಮಾಡಕ್ ಹೋಗಿ ಅದು ಇನ್ನೂ ಉಳಿತು, ಅದು ನಮ್ ಕೈಲಿ ಆಗಲ್ಲ, ನಾವು ಸೋತ್ವಿ ಅಂತ ಹೇಳಿ ವೇದಗಳೇ ಹಿಂತಿರುಗಿದವು. ಅಂತದ್ನ ನಾವು ಮಾತಿನಿಂದ ಹೇಳಕ್ ಹೋಗ್ತೇವೆ ಅಂದ್ರ ಅದು ಮಾತಿನಿಂದ ಹೇಳೋದೆಲ್ಲ ಕಲ್ಪನೆ ಅಂತಾನೆ ಆಗ್ತತಿ. ಈ ಮಾತು ಕೂಡ ಸತ್ಯನೇ ಇದೆ. ನುಡಿ 12:23.
ಇನ್ನು ಮನಸ್ಸಿಗೆ ಅಕಲನೆಯಾಗದ ಬ್ರಹ್ಮ ಯಾತರಿಂದ ದೊರಕುವುದು ಎಂದು ಕೇಳಿದರೆ ಸದ್ಗುರುಗಳ ಹೊರತು ಆ ಕಾರ್ಯವಾಗಲಾರದು. ಮತ್ತೆ ಇಷ್ಟೊಂದೆಲ್ಲ ದೊಡ್ಡದೈತಿ ಈಗೈತಿ ಅಂತೆಲ್ಲ ನಾವ್ ಹೇಳ್ತಾ ಇದೀವಿ. ಮತ್ತೆ ಯಾವುದರ ಮುಖಾಂತರ ಇದು ನಮಗೆ ದೊರಕ್ತತೆಪ್ಪ ಅಂದ್ರೆ ಆ ಸದ್ಗುರುಗಳ ಹೊರತು ಆ ಕಾರ್ಯ ಆಗಲಾರದು. ಖಜಾನೆಯು ತುಂಬಿದ್ದರೂ ಕೀಲಿಯನ್ನ ಜಡಿದಿರುವುದು, ಆದರೆ ಕೀಲಿ ಕೈವಶವಾಗದೆ ಒಳಗಿನ ದ್ರವ್ಯ ಭಂಡಾರವು ಸಿಗಲಾರದಂತೆಯೇ ಹಾಗಾದರೆ ಆ ಕೀಲಿಕೈ ಯಾವುದೆಂಬುದನ್ನು ನನಗೆ ಹೇಳಿಕೊಡಿರಿ ಎಂದು ಶ್ರೋತೃತಾರನು ವಾಕ್ತಾರಿಗೆ ಬ್ರಹ್ಮ ಪ್ರಾಪ್ತಿಯ ಉಪಾಯವನ್ನ ಕೇಳಿದನು. ಅವ್ರೇನ್ ಉದಾಹರಣೆ ಹೇಳ್ತಾರಂದ್ರೆ, ನೋಡಪ್ಪ, ಖಜಾನೆ ಒಳಗೆ ಎಷ್ಟೇ ಮುತ್ತು ರತ್ನಗಳನ್ನ ಇಟ್ಟರು ಕೂಡ ಆ ಖಜಾನೆಗೆ ಹಾಕಿರೋ ಬೀಗದ ಕೀ ಇರ್ಲಿಲ್ಲ ಅಂದ್ರ ಅದನ್ನ ಓಪನ್ ಮಾಡಕ್ ಬರೋದಿಲ್ಲ, ಅದನ್ನ ತಗನಕ್ ಆಗಲ್ಲ, ಅದನ್ನ ಅನುಭವಿಸಕ್ ಆಗಲ್ಲ. ಅದರಂತೆ ಈ ಬ್ರಹ್ಮ ವಿಚಾರವು ಆ ರೀತಿ ಇದೆ ಅಂತ ಅವ್ರು ಹೇಳ್ತಾರೆ. ಅದಕ್ಕೆ ಅವ್ರು ಆ ಕೀಲಿಕೈ ಯಾವುದು ಅಂತ ನನಗೆ ಹೇಳಿ ಗುರುವೆ ಅಂತ ಕೇಳ್ತಿದ್ದಾರೆ ಅಂತ ಹೇಳ್ತಾನೆ. ವಾಕ್ತಾರನ ಸದ್ಗುರು ಕೃಪೆಯೇ ಆ ಕೀಲಿಕೈಯು. ಆದ್ದರಿಂದ ಬುದ್ಧಿಯಲ್ಲಿ ಪ್ರಕಾಶ ಬಿದ್ದು ದ್ವೈತದ ಬಾಗಿಲುಗಳು ಒಮ್ಮೆಲೇ ತೊರೆಯುವವು. ಸದ್ಗುರು ಕೃಪೆ ಆಯ್ತಂದ್ರೆ ಆ ಸದ್ಗುರು ಕೀಲಿಕೈ ಅಂದ್ರೆ ಸದ್ಗುರುವೇ. ಆ ಸದ್ಗುರುವಿನಿಂದನೇ ಮಾತ್ರ ಅದು ಸಿಗ್ತದೆ. ಇಲ್ಲಾಂದ್ರೆ ಅದೆಂದೆಂದಿಗೂ ಸಿಗಲಾರದು. ಅಲ್ಲಿ ಅತ್ಯಂತ ಸುಖವಿರುವುದು, ಆದರೆ ಮನಸ್ಸಿಗೆ ಮಾತ್ರ ಪ್ರವೇಶವಿಲ್ಲ. ಬ್ರಹ್ಮ ಪ್ರಾಪ್ತಿಗೆ ಮನಸ್ಸಿನ ಹೊರತಾಗಿಯೇ ಸಾಧನದ ಯುಕ್ತಿ ಇರುತ್ತದೆ. ಅದು ಏನಾಗಿದೆಯಪ್ಪ ಅಂದ್ರೆ ಅದು ಕೀಲಿಕೈ ಸದ್ಗುರುವಿನ ಮುಖಾಂತರ ಸಿಗ್ತತಿ. ಆದ್ರೆ ನಾವು ಮನಸ್ಸಿನೊಳಗ ಭಾವನೆಗಳನ್ನ ಇಟ್ಕೊಂಡು ನಾನು ಹೋಗ್ತಾನೆ, ಭಾವನೆಗಳಿಂದ ನಾನು ಕಾಣ್ತಾನೆ, ಮಾಡ್ತಾನೆ, ನೋಡ್ತಾನೆ ಅಂದ್ರೆ ಅದು ಮಾತು ಮನಗಳಿಂದ ಅತ್ತತ್ತ ಇರ್ತಕ್ಕಂಥದ್ದು. ತೂಗುತ್ತದೆ ಘನದ ಉಯ್ಯಾಲೆ ಮನ ಕೊನೆಯ ಮೇಲೆ. ಅಂದ್ರೆ ಅದ ಆನಂದ ಎಲ್ಲೈತಂದ್ರೆ ಮನದ ಕೊನೆಯ ಮೇಲಿದೆ. ಆ ಘನದ ಉಯ್ಯಾಲೆಯನ್ನ ಆಡ್ಬೇಕು, ಆ ಉಯ್ಯಾಲೆ ಒಳಗೆ ನಾವು ಸೇರಬೇಕು ಅನ್ನೋದಾದ್ರೆ ಮನದಿಂದ ಸಾಧ್ಯವೇ ಇಲ್ಲ. ಮನವಿಲ್ಲದೆಯೇ ಪ್ರಾಪ್ತಿ, ವಾಸನೆ ಇಲ್ಲದೆಯೇ ತೃಪ್ತಿ ಇರುತ್ತಿದ್ದು ಅದರ ಬಗ್ಗೆ ಕಲ್ಪನೆಯ ಜಾಣತನವು ನಡೆಯುವುದಿಲ್ಲ. ಅದೇನ್ ಹೇಳ್ತದೆ? ಮನವಿಲ್ಲದೆಯೇ ಪ್ರಾಪ್ತಿ ಅಂದ್ರೆ ನಿರ್ವಿಕಲ್ಪ ಸಮಾಧಿ, ಮನ ಇಲ್ಲದೆ ಇರ್ತಕ್ಕಂಥದ್ದು. ಯಾಕಂದ್ರೆ ಮನದ ಆ ಕಡೆಗೆ ಇರ್ತಕ್ಕಂಥದ್ದನ್ನ ನಾವು ಮನ ಇಡುದು ಅಥವಾ ಏನೋ ಬುದ್ಧಿವಂತಿಕೆ ಇಡುದು ನೋಡ್ತೇವ ಅಂದ್ರ ಬುಳ್ಳಿ ದೀಪ ಹಿಡ್ಕೊಂಡು ಅಮಾಸಿ ಕತ್ಲಾಗ ನಾವ್ ಮುಂದ್ಲೂರ್ ನೋಡಕ್ ಹೋಗವಿ ಅನ್ನಂಗ ಆಗ್ತದೆ. ಆ ಬುಳ್ಳಿ ಬೆಳಕು ಎಷ್ಟ್ ದಿವ್ಸ ಇರ್ತತಿ? ಹತ್ರ ಹಿಡ್ಕಂದ್ರ ಒಂದ್ಸರಿ ನಮ್ಮ ಉಸಿರು ಬಡದ ಬುಳ್ಳಿ ಬಂದಾಗಿ ಹೋಗತಿ, ಇಲ್ಲ ಗಾಳಿಗಾದ್ರೂ ಬಂದಾಗಿ ಹೋಗತಿ. ಅದು ಶಾಶ್ವತದ್ದಾಗಲಾರದು. ಅಂದ್ರ ಮನವನ್ನದನ್ನ ಒಂದ್ ದೀಪಕ್ಕೆ ಉದಾಹರಣೆ ಕೊಟ್ಟು ಹೇಳ್ತಾರೆ ಮಹಾತ್ಮರು. ವಾಸನೆ ಇಲ್ಲದೆ ತೃಪ್ತಿ ಇರುತ್ತದೆ. ಅಂದ್ರೆ ಇಲ್ಲಿ ನಾವು ಹೊರಗೆ ಯಾವ್ದಾದ್ರು ವಸ್ತುಗಳಿಂದ, ವಾಸನೆಯಿಂದ, ಹೂವಿನ ಪರಿಮಳದಿಂದ ಅಥವಾ ಸುಗಂಧ ಪರಿಮಳದಿಂದ ಎಷ್ಟು ಆನಂದ ಅಂತ ಹೇಳ್ತಾವಲ್ಲ, ಆದ್ರೆ ಅಲ್ಲಿ ಯಾವುದೇ ಮನಸ್ಸಿನ ವಾಸನೆಗಳೇ ಇಲ್ಲದೆ ಅದು ಆನಂದವನ್ನು ಕೊಡ್ತದೆ. ಅದರ ಬಗ್ಗೆ ಕಲ್ಪನೆಯ ಜಾಣತನವು ನಡೆಯುವುದಿಲ್ಲ. ನಾನೇನೋ ಕಲ್ಪನೆ ಮಾಡ್ಕೊಂಡ್ ಹೇಳ್ತಾನೆ, ಹಂಗ್ ಮಾಡ್ಕೊಂಡ್ ಹೇಳ್ತಾನೆ, ನನಗೆ ಇದು ಕಾಣ್ತು, ಅದು ಕಾಣ್ತು, ಏನನ್ನೆಲ್ಲ ಕಾಣ್ತು ಅಂದ್ರೆ ನನಗ್ ಜ್ಯೋತಿ ಕಾಣ್ತು, ನಾನು ಗುರು ಮಧ್ಯ ಸ್ಥಾನದೊಳಗೆ ಯೋಗ ಮಾಡಕಾರ ಏನಾರ ಕಾಣ್ತು ಅಂತ ಹೇಳಿದಂದ್ರೆ ಅದು ನಿನ್ನ ಮನರೋಗ ಅಂತೇಳಿ ರಮಣ ಮಹರ್ಷಿಗಳು ಹೇಳ್ತಾರೆ. ನಿನ್ನ ಸ್ವರೂಪ ನೀನೇ ಅದಾಗಿರ್ಬೇಕಾರ ನೀನ್ ಅದನ್ನ ನೋಡಿದಿ ಅಂದ್ರ ಅದು ಬೇರೆ ಅನ್ನೋದಾತ. ಅದು ಬೇರೆ ಆಗೋದಲ್ಲ, ಅದು ಸಾಕ್ಷಾತ್ಕಾರ ಅನ್ನೋದು ಏಕಾಗುವುದು. ನಾನ್ ಅದನ್ನ ನೋಡ್ದೆ, ಅದನ್ನ ನಾನು ಕಂಡೆ, ನಾನು ಇದ್ರಾಗಿದ್ದೆ ಅಂತ ಏನೋ ಎರಡಿಲ್ಲ ಅಲ್ಲಿ. ಅದು ಪೂರ್ಣ ಏಕವಾಗಿರೋದು ಅಂತ ಹೇಳ್ತತಿ. ಇಲ್ಲಿಯೂ ಕೂಡ ನುಡಿ ಅದನ್ನೇ ಹೇಳ್ತತಿ. ಜಾಣತನದಿಂದ ನಾನು ಏನಾರ ಮಾಡ್ತಾನೆ ಹಿಂಗೆ ಅಂದ್ರ ಅದು ನಡೆಯುವುದಿಲ್ಲ. ಬ್ರಹ್ಮವು ಆಚೆಯಕ್ಕಿಂತಲೂ ಆಚೆನೆಗಿನದು, ಮನೋ ಬುದ್ಧಿಗಳಿಗೆ ತಿಳಿಯಲಾರದದ್ದು ಇರುತ್ತದೆ. ಅದು ಈ ಸಂಘವನ್ನು ಬಿಡುವುದರಿಂದ ಕೂಡಲೇ ಲಭಿಸುವುದು. ಇಲ್ಲಿ ಮನೋ ಬುದ್ಧಿ, ಜಾಣತನ, ನಮ್ಮ ಪಾಂಡಿತ್ಯತನ ಏನಾದ್ರೂ ಇವೆಲ್ಲ ಅದವು ಅಂದ್ರ ಇವುಗಳದ್ದು ನಾನು ಕಾಣ್ತಾನೆ, ಮಾಡ್ತಾನೆ, ನೋಡ್ತಾನೆ ಅಂದ್ರ ಅದು ಕಾಣೋದಿಲ್ಲ. ಅವುಗಳನ್ನ ಬಿಟ್ಟ ತಕ್ಷಣವೇ ಅದು ಸಿಗ್ತದೆ. ಇನ್ನು ಯಾವುದರ ಸಂಘ ಬಿಡಬೇಕೆಂದರೆ ತನ್ನ ಸಂಘವನ್ನು ಬಿಡಬೇಕು ಮತ್ತು ಆಮೇಲೆ ಬ್ರಹ್ಮ ಸ್ವರೂಪವನ್ನು ನೋಡಬೇಕು. ಅಂದ್ರ ನಾನೊಬ್ಬನದನಿ, ನಾನ್ ನೋಡ್ತಾನೆ, ನಾನ್ ಕೂಡ್ತಾನೆ,
ನಾನ್ ಸಾಧನೆ ಮಾಡ್ತೇನೆ, ನಾನು ಏನೋ ಮಾಡ್ತೇನೆ ಅನ್ನೋದು ಏನಿದೆಯಲ್ಲ, ಅದನ್ನ ಬಿಡು. ಬಿಟ್ಟಾದ್ಮೇಲೆ ಆ ಉಳಿದದ್ದೇ ಬ್ರಹ್ಮ ಸ್ವರೂಪ ಆಗ್ತದೆ. ಅವಾಗ ನಿನ್ನ ಸ್ವರೂಪದ ದರ್ಶನ ನಿನಗಾಗ್ತದೆ ಅನ್ನೋ ಮಾತು ಹೇಳ್ತದೆ. ಈ ಮಾತನ್ನು ಅನುಭವಿಸುವನು ಸುಖಿಯಾಗುವನು, ತನ್ನ ಸಂಘವನ್ನು ಬಿಡಬೇಕೆಂದು ಹೇಳಿತಷ್ಟೇ. ಆ ತಾನು ಯಾರೆಂದ್ರೆ ಅಹಂಕಾರವು, ಅಹಂಕಾರವೆಂದರೆ ಜೀವತ್ವವು, ಮತ್ತು ಜೀವತ್ವವೆಂದರೆ ಅಜ್ಞಾನದಿಂದ ಅಂಟಿಕೊಂಡ ಸಂಘವು. ಈ ಸಂಘವನ್ನ ತ್ಯಜಿಸಿದರೆ ಸಹಜವೇ ನಿಸ್ಸಂಗ ವಸ್ತುವಿನೊಡನೆ ಏಕತೆಯುಂಟಾಗುವುದು. ಅಂದ್ರೆ ಇಲ್ಲಿ ಏನ್ ಹೇಳ್ತೈತಿ, ಆ ತನ್ನ ಸಂಘವನ್ನ ಬಿಡ್ಬೇಕಂತ ಹೇಳ್ತೈತಿ. ತನ್ನ ಸಂಘ ಯಾವ್ದಪ್ಪ ಅಂದ್ರೆ ಅಹಂಕಾರ. ಅಹಂಕಾರ ಅಂದ್ರೆ ಯಾವ್ದಪ್ಪ ಅಂದ್ರೆ ದೇಹ ಭಾವ, ಈ ಮನೋಭಾವ. ಹೊರಗ್ ನಾನು ಅವನದನಿ, ನಾನು ಜೀವನದ್ದೇನೆ, ನಾನು ಹುಟ್ಟಿದನಿ, ನಾನು ಸುಖವಾಗಿ ಬಾಳ್ಬೇಕು, ಜೀವನದಾಗ ಒಟ್ಟಿಗೆ ಸರಿಯಾಗಿ ತಿಂದಿಲ್ದು ಉಣ್ಲಿಲ್ದು ಅದಿಲ್ಲ ಇದಿಲ್ಲ ಅನ್ನೋ ಏನಾದ್ರೂ ಭಾವನೆಗಳು ಇರ್ತಾವಲ್ಲ, ಅದೇ ಜೀವಭಾವ, ಅದೇ ಅಜ್ಞಾನ. ಆ ಅಜ್ಞಾನ ಕಂಟಿಕೊಂಡಿರುವ ಸಂಘವನ್ನ ಯಾವಾಗ ತ್ಯಜಿಸಿತ್ತವೋ, ಆ ತ್ಯಜಿಸಿದರೆ ಸಹಜವೇ ನಿಸ್ಸಂಗ ಪ್ರಾಪ್ತಿ ಆಗ್ತದೆ. ಅಂದ್ರ ಎಲ್ಲ ಸಂಘಗಳನ್ನು ತೊರೆದಾಗ ಉಳಿಯುವುದೊಂದೇ ನಿಸ್ಸಂಗ. ಆ ನಿಸ್ಸಂಗವೇ ಪರಬ್ರಹ್ಮ. ಆ ವಸ್ತುವಿನೊಡನೆ ಏಕತೆಯುಂಟಾಗುವುದು. ಮತ್ತು ಹೀಗೆ ಕಲ್ಪನೆಯ ಸಂಬಂಧವಿಲ್ಲ. ದಯೆ ಬ್ರಹ್ಮ ಪ್ರಾಪ್ತಿಗೆ ಪಾತ್ರತೆ ಬರುವುದು. ಮೂಲ ತಾನು ಯಾರೆಂಬುದು ತಿಳಿಯದಿದ್ದುದು ಅಜ್ಞಾನವು. ಇಲ್ಲಿ ಅಜ್ಞಾನ ಅಂದ್ರೆ ಯಾವ್ದಪ್ಪ ಅಂದ್ರ ಆ ಬ್ರಹ್ಮತ್ವದ ವಿಚಾರವನ್ನ, ಆ ಬ್ರಹ್ಮತ್ವ ಪ್ರಾಪ್ತಿ ಆಗ್ಬೇಕಂದ್ರ ತಾನ್ ಯಾರು ಅಂತ ತಿಳಿಬೇಕು. ತಾನ್ ಯಾರ ಅಂದ್ರ ತನ್ನ ಮರವಿಯಾಗಿರುವುದೇ ಅಜ್ಞಾನ. ಆ ಅಜ್ಞಾನ ಹೋದ ನಂತರ ಪರಬ್ರಹ್ಮ ಲಭಿಸುತ್ತದೆ. ಪರಬ್ರಹ್ಮದಲ್ಲಿ ಅಹಂಕಾರದ ದೊಡ್ಡಸ್ತನ ನಡೆಯಲಾರದು, ಅಲ್ಲಿ ಅಹಂಕಾರದ ಘಾತವೇ ಆಗುವುದು. ಆ ಪರಬ್ರಹ್ಮದಲ್ಲಿ ಈ ಹೊರಗಿನ ಅಜ್ಞಾನದ ಅಹಂಕಾರಗಳು ಯಾವೂ ನಡೆಯಲ್ಲ. ನಾನು ಅವನದನಿ, ನಾನು ಇವನದನಿ, ನಾನು ಹಂಗ್ ಮಾಡ್ತಾನೆ ಹಿಂಗ್ ಮಾಡ್ತಾನೆ ಅಂದಾರಲ್ಲ. ಎಷ್ಟೋ ಜನ ಸಾವಿರ ವರ್ಷಗಳ ಕಾಲ ತಪಸ್ ಮಾಡ್ಕೊಂತ ಹಿಂಗೆ ಕುಂತು ಇನ್ನು ಬೇರೆಯಾಗಿಯೇ ಉಳ್ಕೊಂಡಿದ್ದಾರೆ. ಆದ್ರೆ ನಾನು ಅದನ್ನ ಮಾಡ್ತೇನೆ ಇದನ್ ಮಾಡ್ತೀನಿ ಎಂಬ ಹೊರಗಿನ ಅಹಂಕಾರವನ್ನ ಅಥವಾ ಹೊರಗಿನ ದೊಡ್ಡಸ್ತನ ಅಲ್ಲಿ ಏನೂ ನಡೆಯಲಾರದು. ಅಲ್ಲಿ ಅದು ಘಾತವಾಗಿ ಬಿಡ್ತೈತಿ, ಅಂದ್ರ ನಶಿಸಿ ಹೋಗಿ ಬಿಡ್ತೈತಿ. ಅಲ್ಲಿ ಏನೋ ಉಳಿಯಲಾರದು. ನೋಡಿ 24:41. ಪರಬ್ರಹ್ಮದಲ್ಲಿ ಶ್ರೇಷ್ಠ ಕನಿಷ್ಠವೆಂಬ ಭೇದವಿರುವುದಿಲ್ಲ. ಅದು ರಾಜನಿಗೂ ಸೇವಕನಿಗೂ ಸಮವಾಗಿಯೇ ಪ್ರಾಪ್ತಿವಾಗುವುದು. ಇಲ್ಲಿ ಪರಬ್ರಹ್ಮ ಅನ್ನೋದು ಏನೈತಪ್ಪ ಅಂದ್ರ ಅವನ್ ರಾಜದನಂತ ಅವನಿಗೆ ಒಲಿಬೇಕು, ಇವನ್ ಸೇವಕದನ ಅನ್ನೋದೇನಿಲ್ಲ. ಯಾರ ಮನ ನಿರ್ಮಲವಾಗಿರ್ತತೋ, ಯಾರ ಮನ ಸದಾ ಪರಬ್ರಹ್ಮದ ಕಡೆಗಿರ್ತತೋ, ಯಾರ ಮನ ಪ್ರಪಂಚದ ವಾಸನೆಗಳಿಂದ ದೂರ ಇರ್ತದೋ ಅಂತರಿಗೆ ಆ ಬ್ರಹ್ಮಜ್ಞಾನ ಪ್ರಾಪ್ತಿ ಆಗ್ತದ. ವಿನ ಅದರಲ್ಲಿ ಈ ಲೋಕದ ಹಿರಿಯರು ಕಿರಿಯರು ಅನ್ನೋ ಭೇದ ಭಾವ ಏನು ಇಲ್ಲ. ಪುರುಷನಿರಲಿ ಸ್ತ್ರೀ ಇರಲಿ ಎಲ್ಲರಿಗೂ ಒಂದೇ ಪದವಿಯು. ಬ್ರಾಹ್ಮಣನ ಬ್ರಹ್ಮವು ಮಡಿಯಾದದ್ದು, ಶೂದ್ರನ ಬ್ರಹ್ಮವು ಮೈಲಿಗೆ ಎಂಬ ಭಿನ್ನತೆಯು ಅಲ್ಲಿ ಇರುವುದೇ ಇಲ್ಲ. ಅಥವಾ ಉಚ್ಚ ಬ್ರಹ್ಮವು ರಾಜನಿಗೆ ಮತ್ತು ನೀಚ ಬ್ರಹ್ಮ ಕಡಿಮೆಯ ಬ್ರಹ್ಮವು ಪ್ರಜೆಗಳಿಗೆ ಎಂಬ ಭೇದ ಭಾವ ಅದರಲ್ಲಿ ಇರುವುದೇ ಇಲ್ಲ. ಅಲ್ಲಿ ಏನಿದೆಯಪ್ಪ ಅಂದ್ರ ಅಲ್ಲಿ ಇವನು ಬ್ರಾಹ್ಮಣನಿಗಾಗಿ ಅಂತ ಹೇಳಿ ಶ್ರೇಷ್ಠ ಕುಲದಿಂದ ಬಂದವನ ಅನ್ನೋದು ಶ್ರೇಷ್ಠತೆ ಇಲ್ಲ, ಅಥವಾ ಹೀನ ಕುಲದಿಂದ ಬಂದವನ ಅನ್ನೋ ಹೀನತೆ ಇಲ್ಲ. ಅಲ್ಲಿ ಎಲ್ಲದೂ ಒಂದೇ ರೀತಿಯಾಗಿದೆ. ರಾಜನಿಗಾದ್ರೂ ಅಷ್ಟೇ, ಸೇವಕನಿಗಾದ್ರೂ ಅಷ್ಟೇ. ಇದರಲ್ಲಿ ಯಾವುದೇ ಭೇದ ಭಾವಗಳಾಗ್ಲಿ ಏನೊಂದೇನು ಇರುವುದಿಲ್ಲ. ಸಾರಾಂಶ: ಎಲ್ಲರಿಗೂ ಕೂಡಿ ಬ್ರಹ್ಮ ಒಂದೇ ಇದ್ದು ಅದರಲ್ಲಿ ಅನೇಕತ್ವವಿರುವುದಿಲ್ಲ. ಒಬ್ಬ ಯಥೋಚಿತ್ ಮನುಷ್ಯನಾಗಲಿ ಬ್ರಹ್ಮ ದೇವಾದಿ ದೇವತೆಗಳಾಗಲಿ ಅಲ್ಲಿಗೆ ಹೋಗುವರು ಅಷ್ಟೇ. ಒಬ್ಬ ಸಾಮಾನ್ಯ ಮಾನವನಾಗಿರ್ಲಿ ಅಥವಾ ದೇವತೆಗಳಾಗಿದ್ರು ಕೂಡ ಆ ಪೂರ್ಣದರಲ್ಲಿ ಎಲ್ಲರೂ ಸಮಾನರು, ಎಲ್ಲರೂ ಒಂದೇ. ಅಷ್ಟೇಕೆ ಸ್ವರ್ಗಲೋಕ, ಮರ್ತ್ಯಲೋಕ, ಪಾತಾಳ ಲೋಕದ ಜ್ಞಾನಿಗಳೆಲ್ಲರಿಗೂ ಕೂಡಿ ಅದೊಂದೇ ವಿಶ್ರಾಂತಿಯ ಜಾಗವಿರುತ್ತದೆ. ಅಂದ್ರ ಇಲ್ಲಿ ಸ್ವರ್ಗಲೋಕ, ಮರ್ತ್ಯಲೋಕ, ಪಾತಾಳ ಲೋಕ ಅಂತ 3 ಲೋಕ ಅಂತ ಹೇಳ್ತಾವಲ್ಲ. ಈ ಸ್ವರ್ಗಲೋಕ ಆದ್ರೂ ಇದೇನು ಸ್ಥಿರವಲ್ಲ, ಮರ್ತ್ಯಲೋಕ ಆದ್ರೂ ಸ್ಥಿರವಲ್ಲ, ಪಾತಾಳ ಲೋಕ ಆದ್ರೂ ಸ್ಥಿರವಲ್ಲ. ಇವುಗಳಿಂದ ಆ ಕಡೆಗಿರ್ತಕ್ಕಂತ ಶಾಂತಿಯ ವಿಶ್ರಾಂತಿಯ ಸ್ಥಾನ ಅದು ಎಲ್ಲರಿಗೂ ಒಂದೇ ಆಗಿರುವುದು, ಏಕವಾಗಿರುತ್ತದೆ.
ಗುರು ಶಿಷ್ಯರಿಬ್ಬರಿಗೂ ಸಹ ಒಂದೇ ಪದವಿ ಇದ್ದು ಅಲ್ಲಿ ಭೇದವೆನ್ನುವುದೇ ಇರದು. ಆದರೆ ಮಹತ್ವದ ಸಂಗತಿ ಏನೆಂದರೆ ಈ ದೇಹ ಸಂಬಂಧವನ್ನು ಮಾತ್ರ ತ್ಯಜಿಸಲಿಕ್ಕೇ ಬೇಕು. ಅಲ್ಲಿ ಗುರು ಆಗ್ಲಿ ಶಿಷ್ಯರಾಗ್ಲಿ ಯಾರಾಗ್ಲಿ ಎಲ್ಲರೂ ಸಮಾನರು. ದೇಹ ಬುದ್ಧಿ ನಂತರ ಎಲ್ಲರಿಗೂ ಒಂದೇ ಸ್ವರೂಪದ ಪ್ರಾಪ್ತಿಯಾಗುವುದು. ಹಾಗೆ ಏಕಂ ಬ್ರಹ್ಮ ದ್ವಿತೀಯ ನಾಸ್ತಿ ಎಂಬ ಶ್ರುತಿ ವಾಕ್ಯವೇ ಆದ ಸಾಧುಗಳು ಹೊರಗೆ ಬೇರೆ ಬೇರೆಯಾಗಿ ಕಾಣುತ್ತಾರೇನೋ ನಿಜ, ಆದರೆ ಅವರು ಸ್ವರೂಪದಲ್ಲಿ ಕೂಡಿರುವರು. ಇಲ್ಲಿ ಏಕಮೇವ ಅದ್ವಿತೀಯ ಬ್ರಹ್ಮ ಅಂತ ಒಂದು ನುಡಿ ನಾವು ಹೇಳ್ತಿದ್ವಲ್ಲ, ಇಲ್ಲಿ ಅದೇ ಹೇಳಿದಾರೆ, ಏಕಂ ಬ್ರಹ್ಮ ದ್ವಿತೀಯ ನಾಸ್ತಿ ಅಂದ್ರೆ ಅಲ್ಲಿ ಎಲ್ಲದು ಒಂದೇ ಆಗಿರ್ತತಿ. ಅಲ್ಲಿ ಬೇರೆ ಬೇರೆ ಎಂಬ ಭಾವಗಳೇ ಇಲ್ಲ. ಎಲ್ಲರೂ ಕೂಡಿ ಒಂದು ದೇಹರಹಿತ ವಸ್ತುವೇ ಆದರೂ ಆ ಬ್ರಹ್ಮ ವಸ್ತುವಾದರೂ ಹೊಸದು ಅಲ್ಲ, ಹಳೇದು ಅಲ್ಲ, ಹೆಚ್ಚು ಕಾಲ ಹೆಚ್ಚು ಅಲ್ಲ, ಕಡಿಮೆಯೂ ಅಲ್ಲ. ಅದನ್ನು ಕಡಿಮೆ ಎಂದು ತಿಳಿದುಕೊಳ್ಳುವವರು ಮಾತ್ರ ದೇಹ ಬುದ್ಧಿಯ ನಾಯಿ ಇರಲಿ. ದೇಹ ಬುದ್ಧಿಯು ಸಂಶಯ ಸಮಾಧಾನವನ್ನು ನಾಶಗೊಳಿಸುವುದು. ದೇಹ ಬುದ್ಧಿಯಿಂದಲೇ ಸಮಾಧಾನ ಸಾಧ್ಯತೆ ತಪ್ಪಿ ಹೋಗುವುದು. ಇಲ್ಲಿ ನಾವು ಏನಾದ್ರೂ ಅಳತೆ ಮಾಡಕ್ ಹೋಗ್ತೇವಂದ್ರ ಅದು ದೇಹ ಬುದ್ಧಿಯಿಂದ. ಆತ್ಮ ಬುದ್ಧಿಯಿಂದ ಅದು ಎಲ್ಲ ಸಮಾನವಾಗಿ ಇರ್ತತಿ, ಅದು ಒಂದಾಗಿ ಇರ್ತತಿ. ನಾವು ನೋಟದೊಳಗ ಆ ಪರಬ್ರಹ್ಮ ಸ್ವರೂಪದಿಂದ ನಾವು ನೋಡಿದೀವಿ ಅಂದ್ರ ಅದು ಪರಬ್ರಹ್ಮ ಸ್ವರೂಪವಾಗಿ ಕಾಣ್ತತಿ. ನಾವು ಬೇರೆ ರೂಪದೊಳಗ ನೋಡಿದೀವಿ ಅಂದ್ರ ಅದು ಬೇರೆ ರೂಪದಾಗ ಕಾಣ್ತತಿ. ಇದಕ್ಕೊಂದು ವೃತ್ತಾಂತ ಇಲ್ಲಿ ನಮ್ಮ ಆಶ್ರಮದಲ್ಲಿ ಒಂದು ವಿಷಯ ನಡೀತು. ಒಬ್ರಿಗೆ ಪತ್ರಿ ತರ ಕಳ್ಸಿದ್ರು. ಅವ್ರ ಮನೆಗ ಒಂದು ನಾಯಿ ಇತ್ತು. ಇವ್ರು ಹೇಳಿದ್ರು, ನೋಡ್ಕೊಂತ ನಾಯಿ ಕಡಿತೈತಿ ಅಂತ. ನಾವು ಎಲ್ಲ ನೋಡಿದ್ವಿ, ಕಂಡದ್ದ. ಅದು ನಾಯಿ ಕಡಿತೈತಿ ಅಂತ ಅನ್ಕಂತ ಹೋದ ಆತ. ಆ ನಾಯಿ ಕಡಿಯಕ್ ಬಂತು, ಬೊಗಳ್ತು ಅಂತ ಹೇಳಿ ಈತ ವಾಪಸ್ ಹೆದರ್ಕೊಂಡ್. ಅವಾಗ ಗುರುಗಳು ಹೇಳಿದ್ರು, ಅಲೇ ನಾಯಿ ರೂಪದಾಗ ನೋಡಿದ್ವಿ, ಯಾಕ ಅದ್ ಇನ್ನೊಂದ್ ನಾಯಿ ಬಂತ ಅಂತ ಕಡಿಯಕ್ ಬಂದೈತಿ. ನೀನ್ ನಾಯಿ ನಾರಾಯಣ ರೂಪದಾಗ ನೋಡ್ಕೊಂತ ಹೋಗಲೆ, ಈ ಪಡ ಅದ್ ಹೆಂಗ್ ಕಡಿತೈತಿ ಅಂತ ಹೇಳಿ ಕಳಿಸಿದ್ರು ಗುರುಗಳು. ಅವಾಗ ಅದರಂತೆ ಅವನ ಮಠದಿದ್ದ ಅವ್ರ ಮನೆಗೆ ಹೋಗೋ ತನಕ ನಾರಾಯಣ 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 ಅನ್ಕಂತ ಹೋದ್ರು. ಆ ನಾಯಿ ಬೊಗಳ್ಲಿಲ್ಲ, ಕೈ ಅನ್ಲಿಲ್ಲ, ಏನ್ ಅನ್ಲಿಲ್ಲ. ರಾತ್ರಿ 12 ಗಂಟೆ ಆಗಿತ್ತು. ಅವ್ರ ಮನೆಗಳನ್ನ ಮಾತಾಡ್ಸಿ ಅವ್ರಿಗೆ ಪತ್ರಿಯನ್ನ ಕೊಟ್ಟು ಕಳಿಸಿದ್ರು. ನಾಯಿ ಬೊಗಳ್ಲೇ ಇಲ್ಲ. ಮತ್ತೆ ಮೊದಲ್ಯಾಕ್ ಬೊಗಳುತ್ತು, ಈಗ್ಯಾಕ್ ಬೊಗಳ್ಲಿಲ್ಲ ಅಂದ್ರ, ಮೊದಲು ಅವನ ಭಾವ ಇದು ನಾಯಿ ರೂಪದಾಗ ಇತ್ತು, ಇದು ನನ್ ಕಡಿತೈತಿ, ಇದು ನಾನು ಮಾಡ್ತತಿ, ಇದು ತೊಂದರೆ ಕೊಡ್ತತಿ ಅನ್ನೋ ಭೂತ ಮೊದಲೇ ಒಳಗೆ ಕಂಡಿತ್ತು. ಅದು ಅದೇ ರೀತಿ ಪ್ರತಿರೂಪವನ್ನು ತೋರುತ್ತೆ. 2ನೇ ಸರಿಯಾಗಿ ಮತ್ತ ಅದೇ ವ್ಯಕ್ತಿ, ಅದೇ ನಾಯಿ, ಅದೇ ಮನೆ, ಆ ನಾರಾಯಣ ನಾರಾಯಣ ಅನ್ಕಂದ ಆ ನಾರಾಯಣ ಸ್ವರೂಪದಾಗ ನಾಯಿನ ಕಂಡ್ಕಂತ ಹೋದ್ರು. ಆ ನಾಯಿ ಬೊಗಳ್ಲಿಲ್ಲ, ಕತ್ತಲಿಲ್ಲ, ಏನೊಂದೇನು ಮಾಡ್ಲಿಲ್ಲ. ಅಂದ್ರ ಅರ್ಥಾತ್ ನಾವು ದೇಹ ಬುದ್ಧಿಯಿಂದ ನೋಡಿದಾಗ ನಮಗೆ ಎಲ್ಲಾ ಬಂಧನಗಳು ಎಲ್ಲವೂ ನಮಗೆ ದರ್ಶನ ಆಗ್ತವು. ಆತ್ಮ ಬುದ್ಧಿಯಿಂದ ನೋಡಿದಾಗ ಎಲ್ಲವೂ ಅಲ್ಲೇ ನಿಲ್ತವು. ನಾರದರು ಆ ವಾಲ್ಮೀಕಿಯನ್ನು ನೋಡಿದಾಗ ಅವನ್ ದೊಡ್ಡ ಬೇಟೆಗಾರನಾಗಿದ್ದ. ಅವನ್ ಕೇಳ್ದ, ನಾನ್ ನೋಡಿದಾಗ ಎಲ್ಲರೂ ಎದುರೆದುರು ಹುಡಕಿದ್ರು, ನೀನ್ ಯಾಕೆ ಎದರ್ಲಿಲ್ಲ ಅಂತ. ನಾನ್ ನಿನ್ನ ಹೊರಗಿಂದ ರೂಪ ನೋಡ್ಲಿಲ್ಲಪ್ಪ, ನಿನ್ನ ಒಳಗಿಂದ ನೋಡ್ದೆ, ಅದಕ್ ನನಗೆ ಎದರಿಕ್ ಬರ್ಲಿಲ್ಲ ಅಂದ್ರು. ಈ ಅಂಗುಲಿ ಮಾಲ ಅನ್ನೋದ್ರಾಗ ಅವ್ರ ಗೌತಮ ಬುದ್ಧರು ಹೋದಾಗ ಅವ್ನ್ ನಾನ್ ನೋಡಿದ್ರೆ ಮನುಷ್ಯರೇ ಎದುರು ಹೋಗ್ತಾರ, ನೀನ್ ಯಾಕೆ ಹಿಂಗ್ ನಿಂತೀನಿ ಅಂದ. ನಾನ್ ಯಾಕೆ ಎದುರು ಹೋಗ್ಲ, ನಾನ್ ಆ ಪರಬ್ರಹ್ಮ ಸ್ವರೂಪದನಿ, ನಿನ್ನ ದೇಹ ಭಾವ ಇದ್ದಾರ ನೀನ್ ದೇಹ ತಿಂತಿ ಕೊಲ್ತಿ ಮಾಡ್ತಿ ಅಂತ ಎದುರು ಹೋಗ್ತಾರ. ನನಗೆ ಆ ಭಾವನೆ ಇಲ್ಲಲ್ಲ, ಮತ್ ನೀನೇ ಮಾಡ್ತೀನಿ ಅಂದಾಗ ಆ ಅಂಗುಲಿ ಮಾಲನು ಕೂಡ ಅವ್ರಿಗೆ ಶರಣಾಗಿ ಹೋದ ಅಂತ. ಅಂದ್ರೆ ಅರ್ಥಾತ್ ನಮಗೆ ಭವಬಂಧನಗಳು ದುಃಖ ದುಮ್ಮಾನಗಳು ದರ್ಶನ ಆಗ್ತದವಂದ್ರ ನಾವು ದೇಹ ಭಾವದಾಗ ಅದವಿ. ಮತ್ ಅವೆಲ್ಲವೂ ನನಗೆಲ್ ಬಿಡು, ನಾವು ಪರಬ್ರಹ್ಮ ಸ್ವರೂಪದನೆ ಅನ್ನೋದು ನಮ್ಮ ಅಂತರಂಗದೊಳಗೆ ಕರಿಗೊಂಡಾಗ ಅವೆಲ್ಲವೂ ನಮಗೆ ಸ್ತಬ್ಧ ಆಗ್ತವು. ಅಕ್ಕಮಾದೇವಿಯರ ಹತ್ರ ಹುಲಿ ಆಕಳ ಹಾವು ಮುಂಗ್ಸಿ ಎಲ್ಲಾ ಜೊತೆಗೆ ಇದ್ವು ಅಂದ್ರೆ ಆ ಎಮ್ಮ ಅವನ್ನೆಲ್ಲವನ್ನ ಆತ್ಮಭಾವದೊಳಗೆ ನೋಡ್ತಿತ್ತು. ಅವೆಲ್ಲವೂ ಶಾಂತವಾಗಿದ್ವು. ಆ ಅಂತ ಸ್ಥಳದಾಗ ಅವೆಲ್ಲವೂ ಹಂಗದವ ಅಂದ್ಮೇಲೆ ಮತ್ ನಮ್ಮೊಳಗ ಆ ಭಾವ ಇದ್ದಂದ್ರ ನಮ್ಮೊಳಗಿರ್ತಕ್ಕಂತ ಗುಣಾದಿಗಳು ಎಲ್ಲವೂ ಕೂಡ ಶಾಂತವಾಗಿ ಇರ್ತವು ಅನ್ನೋದಕ್ಕೆ ಇಲ್ಲಿ ಹೇಳ್ತಿದಾರೆ. ಜಾಣರು ದೇಹದ ಮಿಥ್ಯತ್ವವನ್ನು ಅರಿತು ಅದನ್ನು ಅಳಿಯುವರು. ಜೀವನ ಹೆಚ್ಚೆಂದರೆ ದೇಹಕ್ಕೆ ಮರಣ ಬರುವವರೆಗೂ ದೇಹಾಭಿಮಾನ ಹಿಡಿದನು. ಆದರೆ ಅದೆಷ್ಟೇ ದೇಹ ಬುದ್ಧಿಯು ಮತ್ತೆ ದುಃಖಮಯ ಪ್ರಪಂಚದಲ್ಲಿ ಹುಟ್ಟಿ ಬರಲಿಕ್ಕೆ ಕಾರಣವಾಗುತ್ತದೆ. ಎಲ್ಲಿವರೆಗೂ ನಾವು ದೇಹಾಭಿಮಾನವನ್ನು ಹಿಡಿದಿರ್ತವೋ ಮತ್ತೆ ಯಾವ್ದು ಮಾಡಿರ್ತವೋ ಅದು ಬರ್ತದೆ. ಏನ್ ಉಂಡಿರ್ತವೋ ಅದ ದೇಹ ಬರ್ತದೆ. ಈಗ ನಾವು ದೇಹಾಭಿಮಾನವನ್ನದನ್ನ ನಮ್ಮ ಕಣದಲ್ಲೂ ತುಂಬಿಕೊಂಡಿದ್ವಿ ಅಂದ್ರೆ ಮತ್ ನಾವ್ ಅದ ಬರೋರಾದ ಆಗ್ತವೆ.
ಮತ್ ಅದಲ್ಲ ಅಂತ ಹೇಳಿ ನಾವು ಬಿಟ್ಟಾಗಿ ಮತ್ ಎಲ್ಲಿರ್ತಾವ ಮತ್ ಅದು ಬರದಂಗ ಹೋಗದಂತದ್ರಾಗ ಅದಾವ ಅಂದ್ರೆ ಮತ್ ಬರದಂಗ ಹೋಗದಂಗ ಇರ್ತವೆ, ಬರದ್ರ ಹೋಗೋದ್ರಾಗ ಅದಾವ ಅಂದ್ರೆ ಮತ್ ಬರದ್ ಹೋಗೋದು ಮಾಡ್ತೇವೆ ಅನ್ನೋ ವಿಚಾರವನ್ನು ಹೇಳ್ತತಿ. ದೇಹದ ದೊಡ್ಡ ಸ್ತನ ಹಿಡಿದು ಸಮಾಧಾನವನ್ನು ಕಳೆದುಕೊಂಡೂನು ಆದರೆ ಈ ಆಳು ದೇಹವು ಯಾವ ನಿಮಿತ್ತದಿಂದ ಬಿದ್ದು ಹೋಗುವುದೆನ್ನುವುದಾದರೂ ಕೂಡ ತಿಳಿಯುವುದಿಲ್ಲ. ಅಂತೆಯೇ ಸಂತರು ದೇಹಾತೀತ ವಸ್ತುವಿನಲ್ಲೇ ಹಿತವಿದೆ ಎಂದು ನಿರೂಪಣೆ ಮಾಡಿರುವುದು. ದೇಹ ಸ್ಥಿರವಲ್ಲ, ಮತ್ತೆ ಯಾವ್ದು ಸ್ಥಿರ ಐತೋ ಆ ಸ್ಥಿರವಾದದ್ದನ್ನ ಹಿಡ್ಕೊಂಡು ಅದರಲ್ಲೇ ಇರ್ರಿ ಅನ್ನೋ ಮಾತನ್ನ ಮಹಾತ್ಮರು ಹೇಳಿದ್ದಾರೆ. ದೇಹ ಬುದ್ಧಿಯಿಂದ ನಿಶ್ಚಯವಾಗಿ ಅಹಿತವಾಗುತ್ತದೆ. ದೇಹ ಬುದ್ಧಿ ಯೋಗಿಗಳಿಗೆ ಸಹ ಯೋಗ ಸಾಮರ್ಥ್ಯದ ಮೂಲಕ ಪೀಡಿಸುವುದು ಮತ್ತು ಉಪಾಧಿಯನ್ನ ಬೆಳಗಿಸುವುದು. ಇದು ನಾವು ಏನಾರ ದೇಹ ಬುದ್ಧಿಯಿಂದ ನಾವು ಯೋಗ ಮಾಡ್ತಾನೆ ಇದನ್ ಮಾಡ್ತಾನೆ ದೇಹ ಬಲಿಷ್ಠ ಮಾಡ್ಕೊಂತಾನೆ ಅಂತಂದ್ರ ನಾವ್ ಹೆಂಗ ಮಾಡ್ಕೊಂತ ಹೋಗ್ತವದ ಹಂಗಂಗ ನಮಗ್ ಕಾಡ್ತದೆ. ದೇಹ ಬುದ್ಧಿಯಿಂದ ಬ್ರಹ್ಮದೊಡನೆಯೂ ಏಕತ್ವ ಮುರಿದು ಹೋಗುವುದು. ದೇಹ ಭಾವ ಬಂತಂದ್ರ ಆ ಬ್ರಹ್ಮನೂ ಕೂಡ ಕದಲ್ತಾನೆ, ಅವನೊಳಗೂ ಕೂಡ ಏಕತ್ವವು ಉಳಿಯುವುದಿಲ್ಲ. ಒಂದು ವೇಳೆ ವಿವೇಕವು ಸಾಧಕನನ್ನು ಬ್ರಹ್ಮ ವಸ್ತುವಿನ ಕಡೆಗೆ ಎಳೆದರೂ ದೇಹ ಬುದ್ಧಿಯು ಅಲ್ಲಿಂದ ಕೆಳಗೆ ಕೆಡುವುದು. ಆಗ ಅಹಂಕಾರವನ್ನು ಅಂಟಿಸಿ ಬ್ರಹ್ಮಕ್ಕಿಂತಲೂ ಬೇರೆ ಮಾಡುವುದು. ಆದ್ದರಿಂದ ಚತುರರಾದವರು ಶ್ರವಣದಿಂದ ದೇಹ ಬುದ್ಧಿಯನ್ನು ಬಿಟ್ಟು ಕೊಡಬೇಕು ಹಾಗೂ ಸತ್ಯ ಬ್ರಹ್ಮ ಸ್ವರೂಪದಲ್ಲಿ ನಿಜವಾಗಿಯೇ ಕೂಡಿ ಹೋಗಬೇಕು. ಇಲ್ಲಿ ಸಾಧಕರು ಏನೇ ಮೇಲ್ಮಟ್ಟಕ್ಕೆ ಹೋದ್ರು ಕೂಡ, ಏನೇ ಸಾಧನೆ ಮಾಡಿದ್ರು ಕೂಡ ಅಲ್ಲಿ ಕೂಡ ಒಂದೊಂದ್ಸರಿ ಬಂದದು ಕಾಡ್ತತಿ, ತೋರ್ತತಿ. ಆದ್ರಿಂದ ಎಡಬಿಡದೆ ಶ್ರವಣ ಬುದ್ಧಿಯನ್ನ ಎಂದೆಂದಿಗೂ ಬಿಡಬಾರದು. ಯಾವಾಗಲೂ ಶ್ರವಣದೊಡನೆ ಇರಬೇಕು. ಆ ದೇಹ ಬುದ್ಧಿಯನ್ನ ಅಂಟಿಸ್ಕೊಳ್ಳೇಬಾರದು. ಆ ಬ್ರಹ್ಮ ಸ್ವರೂಪದಲ್ಲಿ ನಿಜವಾಗಿ ಕೂಡಿ ಹೋಗಬೇಕು. ನುಡಿ 42:55. ಶ್ರೋತೃವು ಸತ್ಯವಾದ ಬ್ರಹ್ಮವಾವುದು ಎಂದು ಪುನಃ ಪ್ರಶ್ನೆ ಮಾಡಿದನು. ಅದಕ್ಕೆ ವಾಗ್ದಾರನು ಉತ್ತರ ಕೊಟ್ಟುದೇನೆಂದರೆ, ಶಿಷ್ಯನೇ, ಬ್ರಹ್ಮವೆನ್ನುವುದು ಒಂದೇ ಇರುತ್ತದೆಯಾದರೂ ಅದು ಬಹಳ ತರವಾಗಿ ಇದ್ದಂತೆ ಅನಿಸುವುದು. ಏಕೆಂದರೆ ಬೇರೆ ಬೇರೆ ವ್ಯಕ್ತಿಗಳ ದೃಷ್ಟಿಕೋನದ ಪ್ರಕಾರ ಅನೇಕ ಮತಗಳಾಗಿವೆ. ಯಾರಿಗೆ ಏನು ಅನುಭವ ಬಂದಿತ್ತೋ ಅದೇ ನಿಜವೆನಿಸಿ ಅವರ ಮನವು ಅಲ್ಲಿಯೇ ವಿಶ್ವಾಸ ತಾಳಿತು. ಇಲ್ಲಿ ಬ್ರಹ್ಮ ಅಂದ್ರೆ ಹೆಂಗೈತಂದ್ರ ಒಬ್ಬೊಬ್ರು ಒಂದೊಂದು ರೀತಿಯಲ್ಲಿ ಭಗವಂತನನ್ನು ಕೂಡ್ತಾ ಧ್ಯಾನ ಮಾಡ್ತಾ ಏನೋ ಮಾಡ್ತಾ ಒಂದೊಂದು ರೂಪದಾಗ ಅದನ್ನ ಕಂಡ್ಕೊಂಡು ಅದ್ರಾಗ ಸುಖ ಶಾಂತಿ ಐತೆ ಅಂತ ಅಲ್ಲೇ ಉಳ್ಕೊಂಡ್ಬಿಡ್ತಾರ ಅವರು. ಆದರೆ ಹಾಗೆ ಬ್ರಹ್ಮಕ್ಕೆ ಬಹಳ ಹೆಸರುಗಳಿಂದ ಕರೆದಿದ್ದರು ನಿಜವಾಗಿಯೂ ಬ್ರಹ್ಮವು ನಾಮ ರೂಪಗಳಿಂದ ವಿರಹಿತವಿರುತ್ತದೆ. ಒಳ್ಳೆಯದು. ಬ್ರಹ್ಮಕ್ಕೆ ನಿರ್ಮಲ, ನಿಚ್ಚಲ, ನಿವಾಂತ, ನಿಜಾನಂದ, ಆರೋಪ, ಅಲಕ್ಷ್ಯ, ಅಗೋಚರ, ಅಚ್ಯುತ, ಅನಂತ, ಅಪರಂಪರ, ಅದೃಶ್ಯ, ಅತರ್ಕ, ಅಪಾರ ಎಂಬ ಹೆಸರುಗಳಿರುತ್ತವೆ. ಅಂದ್ರ ಇದ್ರ ವಸ್ತು ಅರ್ಥ ಏನ್ ಹೇಳ್ತಂದ್ರೆ ಯಾವುದೊಳಗು ಸಿಲುಕದಂತಿರುವುದೇ ಪರಬ್ರಹ್ಮ. ಅದು ನಿರ್ಮಲವಾಗಿರ್ತದ್ದು, ಮಲಿನ ರಹಿತವಾಗಿರ್ತಕ್ಕಂಥದ್ದು. ನಿಶ್ಚಲವಾಗಿರ್ತಕ್ಕಂಥದ್ದು ಅಂದ್ರೆ ಚಲನೆ ಇಲ್ಲದೆ ಇರತಕ್ಕಂಥದ್ದು. ನಿಜಾನಂದ ಅಂದ್ರೆ ಎಂದೆಂದಿಗೂ ಆನಂದದಿಂದ ಬಿಟ್ಟು ದೂರ ಆಗದಂತೆ ಇರುವುದು. ಅಲಕ್ಷ್ಯ ಅಂದ್ರೆ ಅದರಲ್ಲಿ ಪೂರ್ಣ ಏಕವಾಗಿರತಕ್ಕಂಥದ್ದು. ಅಗೋಚರ ಅಂದ್ರೆ ಕಣ್ಣಿಗೆ ಕಾಣಿಸ್ತಾ ಇರತಕ್ಕಂಥದ್ದು. ಅಚ್ಯುತ ಅಂದ್ರೆ ಚಲನೆ ಇಲ್ಲದೆ ಇರತಕ್ಕಂಥದ್ದು. ಆ ರೀತಿ ಇದೆ. ಅದಕ್ಕೆ ಮತ್ತೆ ನಾಮರೂಪ, ಜ್ಯೋತಿ ರೂಪ, ಚೈತನ್ಯ ರೂಪ, ಸತ್ಯ ರೂಪ, ಸಾಕ್ಷ್ಯ ರೂಪ, ಸ್ವಸ್ವರೂಪ ಎಂಬ ಹೆಸರುಗಳನ್ನು ಇರುತ್ತವೆ. ಅದರಂತೆಯೇ ಶೂನ್ಯ ಸನಾತನ ಸರ್ವೇಶ್ವರರ ಸರ್ವಜ್ಞ, ಸರ್ವಾತ್ಮ, ಜಗಜೀವನ ಎಂಬುದಾಗಿಯೂ ಹೆಸರು ಇರುವವು. ಬ್ರಹ್ಮಕ್ಕೆ ಮತ್ತೆ ಸಹಜ, ಶೋಧಿತ, ಶುದ್ಧ, ಬುದ್ಧ, ಸರ್ವಾತೀತ, ಶಾಶ್ವತ, ಶಬ್ದಾತೀತ ಎಂಬ ನಾಮಗಳು ಇರುತ್ತವೆ. ಅಂದ್ರ ಈ ಭಗವಂತನಿಗೆ ಅಷ್ಟಕ್ಕೊಂದು ನಾಮಗಳನ್ನು ಹೇಳ್ತಾರೆ. ಅಂದ್ರೆ ಇವು ಎಲ್ಲವುಗಳ ಸಾರ ಯಾವುದಕ್ಕೆ ಸಿಲುಕದೆ ಬೇರೆನೆ ಐತದು ಅನ್ನುವುದ ರೀತಿ. ಇವಲ್ಲದೆ ವಿಶಾಲ, ವಿಸ್ತೀರ್ಣ, ವಿಶ್ವಾಂಬರ, ಶುದ್ಧ ವಸ್ತು, ವ್ಯೋಮಾಕಾರ, ಆತ್ಮ, ಪರಮಾತ್ಮ, ಪರಮೇಶ್ವರ ಎಂಬ ಹೆಸರುಗಳು ಜ್ಞಾನ, ಘನ, ಏಕರೂಪ, ಪುರಾತನ, ಚಿದ್ರೂಪ, ಚಿನ್ಮಾತ್ರ ಎಂಬುವುಗಳು ಅನಾಮಿ ವಸ್ತುವಿಗೆ ಇಷ್ಟು ನಾಮಗಳಿರುತ್ತವೆ. ಏನೊಂದೇನೋ ನಾಮರೂಪಗಳಿಲ್ಲದೆ ಇರ್ತಕ್ಕಂಥವನಂದ್ರೂ ಕೂಡ
ಅವರವರ ಭಾವಕ್ಕೆ ತಕ್ಕಂಗೆ ಈ ರೀತಿಯಾಗಿ ಅದನ್ನೆಲ್ಲ ವರ್ಣನೆ ಮಾಡಿರ್ತಾರೆ. ಮತ್ತು ಹೀಗೆ ಲೆಕ್ಕವಿಲ್ಲದಷ್ಟು ನಾಮಗಳಿದ್ದರೂ ಕೂಡ ಆ ಪರೇಶನು ನಾಮರಹಿತನಿರುತ್ತಾನೆ. ಅವನ ವಿಶ್ರಾಂತಿ ಸ್ಥಾನವು ಆದಿ ಪುರುಷನಾದ ಆತ್ಮರಾಮನು ಮತ್ತು ಬೇರೊಂದಿಲ್ಲದ ಏಕಮೇವ ಬ್ರಹ್ಮವಾಗಿರುವುದು. ಅದು ಏನೆಲ್ಲ ಹೆಸರು ಕರೆದ್ರು ಏನೆಲ್ಲ ಇದು ಮಾಡಿದ್ರು ಕೂಡ ಅದು ಆತ್ಮ ಸ್ವರೂಪದಾಗಿ ಇರ್ತಕ್ಕಂಥದ್ದು, ಆದಿ ಪುರುಷನಾಗಿರ್ತಕ್ಕಂಥದ್ದು. ಅದು ಎಲ್ಲವಕ್ಕೂ ಆಶ್ರಯ ದಾತನಾಗಿರ್ತಕ್ಕದ್ದು, ಯಾವುದಕ್ಕೂ ಅಂಟಿಸಿಕೊಳ್ಳದೆ ಇರತಕ್ಕಂಥದ್ದು. ಪರಬ್ರಹ್ಮದಲ್ಲಿ ಯಥಾರ್ಥ ಜ್ಞಾನವಾಗಿ ನಿಶ್ಚಯ ನೆಲೆಗೊಳ್ಳಲೆಂದು ಮುಂದಿನ ಸಮಾಸದಲ್ಲಿ 14 ಬ್ರಹ್ಮಗಳ ಲಕ್ಷಣ ಹೇಳುತ್ತೇವೆ. ಸುಳ್ಳನ್ನು ಸಂಪೂರ್ಣವಾಗಿ ತೆಗೆಯದೊಗೆಯಲು ಉಳಿದಿದ್ದೇ ಕರೆಯುವುದೆಂದು ತಿಳಿಯಿರಿ. ಅದಕ್ಕಾಗಿ ಶಾಸ್ತ್ರದ ಆಧಾರದಿಂದ 14 ಬ್ರಹ್ಮಗಳ ಹೇಳಲ್ಪಡುವೆವು. ಇತಿ ದಾಸಬೋಧ ಗುರು ಶಿಷ್ಯ ಸಂವಾದ ಸಪ್ತಮಾದಶಕ ಬ್ರಹ್ಮ ನಿರೂಪಣಂ ನಾಮ ದ್ವಿತೀಯ ಸಮಾಸ. ಅಂದ್ರೆ ಇಲ್ಲಿಗೆ ಈ ಅಧ್ಯಾಯ ಮುಗಿದೋಯ್ತು. ಇಲ್ಲಿ ಯಾಕೆ ಹೇಳ್ತದವಪ್ಪ ಅಂತ ಹೇಳ್ತಾರ ಅವ್ರ ಮುಂದಿನ ಅಧ್ಯಾಯದೊಳಗ. ಇವೆಲ್ಲವೂ ಇಲ್ಲ ಅಂತ ತಿಳಿದು ಯಾವುದು ಎಲ್ಲದಕ್ಕೂ ಆಧಾರವಾಗೈತೋ ಅದೇ ಬ್ರಹ್ಮ ಐತಿ ಅನ್ನೋ ವಿಚಾರಕ್ಕೋಸ್ಕರ ನಾವ್ ಇಷ್ಟೆಲ್ಲ ಹೇಳ್ತದೇವಿ ಅಂತ ಹೇಳ್ತಿದಾರೆ. ಇಲ್ಲಿಗೆ ಬ್ರಹ್ಮ ನಿರೂಪಣ ಅನ್ನೋ ನುಡಿ ಮುಕ್ತಾಯ ಪ್ರಭಜಿ. ಎಲ್ಲರ ಪಾದಗಳಿಗೆ ವಂದಿಸುತ್ತಾ ಶರಣೋ ಶರಣಾರ್ಥಿ ಅಪ್ಪಾಜಿ ಇದನ್ನಿಲ್ಲಿ ಮುಕ್ತಾಯ ಮಾಡ್ತೀವಿ.